ಸೊ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಮಾನಸ ಅಂತೇಳಿ, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಹುಟ್ಟೂರು ಹೊಸಕೋಟೆ ಭಾಗದವರು, ಗಂಡ ಹಳ್ಳಿ ಗುಗ್ಗು, ರಸಿಕತೆ ಇಲ್ಲದವನು ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಇದುವರೆಗೆ ಹೊರಗಿನ ಪ್ರಪಂಚ ನೋಡಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಬಯಕೆ ಹೊರಗಡೆ ಸುತ್ತಾಡಬೇಕು ಅಂತೇಳಿ ಆಸೆ ಪಡ್ತಾ ಇದ್ದಾರೆ. ಸಹಾಯ ನಂಬಿಕೆ ಉಳಿಸಿಕೊಂಡ್ರೆ 2 ಲಕ್ಷ ಸಹಾಯ ಕೂಡ ಮಾಡ್ತೀನಿ ಅಂತೇಳಿ ಅದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರತಕ್ಕಂಥ ಮಾರುತಿ ಸುಜುಕಿ ಎಕ್ಸೆಲ್ 6 ಝೇಟಾ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ್ಯಂಡ್ ಹಳ್ಳಿ ಗಂಡು ಕಟ್ಕೊಂಡು ಯಾವುದೇ ರೀತಿಯಾದ ಸುಖವನ್ನು ಅನುಭವಿಸಿಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸ್ವಂತ ಸೋದರ ಮಾವನನ್ನು ಮದುವೆ ಮಾಡ್ಕೊಂಡಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಮದುವೆಯಾಗಿ 17 ವರ್ಷ ಆಗಿದ್ದರೂ ಸಹಿತ ಹೊರಗಡೆ ಎಲ್ಲೂ ಕೂಡ ಹೋಗಿಲ್ಲ. ಸ್ವಂತ ಕಾರ್ ಇದ್ದರೂ ಸಹಿತ ಇದುವರೆಗೆ ಒಂದು ಟ್ರಿಪ್ ಕೂಡ ಹೋಗಿಲ್ಲ ಅಂತಲೇ ತಿಳಿಸಿರೋದು. ಗಂಡ ನೋಡೋದಕ್ಕೆ ಒಂದು ಕಡೆ ಗಂಡಸು ಅಲ್ಲ, ಒಂದು ಕಡೆ ಹೆಂಗಸು ಅಲ್ಲ, ಸೊ ಎರಡರ ಮಧ್ಯೆ ಇದ್ದಾರೆ. ಸೊ ಅವನಿಂದ ಯಾವುದೇ ರೀತಿಯಾದ ಒಂದು ಸುಖವನ್ನು ಕಂಡಿಲ್ಲ, ಹಾಗಾಗಿ ಈ ಥರದ ಒಂದು ನಿರ್ಧಾರ ಮಾಡಿದ್ದೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಈ ಥರ ಗುಣ ಇರುವ ಗಂಡಸರನ್ನು ಹುಡುಕ್ತಾ ಇದ್ದೇನೆ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್, ಮುಖದ ಮೇಲೆ ದಪ್ಪ ಮೀಸೆ ಇರೋ ಗಂಡಸರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೆಕೆಂಡ್ ಒನ್, ಮೈಕಟ್ಟು ದಪ್ಪ ಇದ್ದು ಕೆಯುವ ಸ್ಟಾಮಿನಾ ಕೂಡ ಹೆಚ್ಚು ಇರಬೇಕು ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ಎತ್ತಿ ದಂಗೋದಕ್ಕೆ ಶುರು ಮಾಡಿದರೆ ನಿಲ್ಲಿಸಿ ಅಂತೇಳಿ ಎಷ್ಟೇ ಕಿರ್ಚಿದ್ರು ಸಹಿತ ಬಿಡಬಾರ್ದು, ಹಾಗೆ ಕೇಯ್ದು ಸುಖವನ್ನು ಕೊಡಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟು, ಸುಖವನ್ನು ಅನುಭವಿಸ್ಕೊಂಡು ಮೋಸ ಮಾಡುವವರು ಬೇಡ ಅಂತೇಳಿ ಅದೆಷ್ಟಿವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಫೈನಲಾಗಿ ಫ್ರೆಂಡ್ಸ್, ಇವರ ಬಳಿರೋ ಮಾರುತಿ ಸುಜುಕಿ ಎಕ್ಸೆಲ್ 6 ಝೇಟಾ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಓರಿಯು ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು ಮೇ 2022. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫೇಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 6 ಜನ ಕಂಫರ್ಟಬಲಾಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 31,000 ಚಿಲ್ಲರೆ ಕಿಲೋಮೀಟರ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿರೋದು, ಅಂದರೆ ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿದ್ದಾರೆ. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1462 cc. ಇನ್ನು ಪ್ರೈಸು 11,75,000 ಅಂತೇಳಿ ತಿಳಿಸಿದ್ದಾರೆ. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಸೆಕೆಂಡ್ ಹ್ಯಾಂಡಲ್ಲಿ ಬೈ ಮಾಡಿದರೂ ಸಹಿತ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡೋಗಿದ್ದಾರೆ. ಸೊ ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ನಿರ್ಧಾರ ಏನನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ.